ಅಜ್ಜಿ ನಿನ್ನ ಮದ್ವೆ ಆಗಿದ್ದ ದಿನ ಹೇಳು. ನಿಮ್ಮ ಅಪ್ಪ ದೇವ್ರೆ ಆಯ್ತಾ ಎಲ್ಲರಿಗೂ ನಮಸ್ಕಾರ. ಬ್ಲಾಗ್ ವಿತ್ ಪೂಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಿವತ್ತು ಅಜ್ಜ ಜೊತೆ ಕುತ್ಕೊಂಡ್ಬಿಟ್ಟಿರಾ ಅಂತ ಕೇಳ್ಬೋದು ನೀವು. ಏನಿಲ್ಲ, ನನಗೆ ಫಸ್ಟ್ನೇ ವಿಡಿಯೋಗೆ ನನ್ನ ಚಾನಲ್ನಲ್ಲಿ ಫಸ್ಟ್ನೇ ವಿಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ಸೆಕೆಂಡ್ನೇ ವಿಡಿಯೋ ಹಾಕಿದ್ರೆ ಏನು ವ್ಯೂಸ್ ಬರ್ತಿಲ್ಲ. ಅದಕ್ಕೆ ತುಂಬ ಬೇಜಾರಾಗಿ ಅಜ್ಜಿರ ಹತ್ರ ಸಲಹೆ ಕೇಳೋಣ ಅಂತ ಬಂದಿದ್ದೀನಿ. ಯೂಟ್ಯೂಬ್ಗೆ ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ ಅಂತೇಳಿ ಅಜ್ಜರನ್ನ ಕೇಳ್ತೀನಿ ಇವತ್ತು. ಅಜ್ಜಿ, ನಾನು ಇವರಿಬ್ರು ಏನು ಗೊತ್ತಾ, ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅಜ್ಜಿನೇ. ಆದರೆ ಇವರಿಬ್ರು ಫ್ರೆಂಡ್ಸ್ ನಮ್ಮ ಅಜ್ಜಿಯ ಫ್ರೆಂಡ್ಸ್, ನಮ್ಮ ಅಜ್ಜಿನ ಫ್ರೆಂಡ್ಸ್, ಅಕ್ಕಪಕ್ಕ ಮನೆದಾರು. ಅಜ್ಜಿ, ನಾನು ಅಮ್ಮ ಕೇಳಿಲ್ಲ, ನಾನು ಯೂಟ್ಯೂಬಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ನೀವು ಏನಾದರೂ ಟಿಪ್ಸ್ ಹೇಳಿ, ಯಾವ ಥರ ವಿಡಿಯೋ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ಹೇಳ್ರಿ ನನಗೆ. ಹೇಳ್ತೀರಿ ಅಲ್ವಾ, ಆಗಿನ ಕಾಲದಾಗೆ ನೀವು ಮೊಬೈಲ್ ಹಿಡ್ಕೊಂಡೆ ಮಾತಾಡ್ತೀರಿ. ನಾವು ಮೊಬೈಲ್ ಇಲ್ಲ, ಏನಿಲ್ಲ. ಅವನು ಮುದ್ದೆ ತಿನ್ಬೇಕು, ಸುಮ್ಕೆ ತಿನ್ಕೋಬೇಕು, ಅಲ್ಲಮ್ಮ, ನೀವು ಅಡಿಗೆ ಮಾಡಕ್ ಕೇಳಂಗಿಲ್ಲ. ನಾನು ಯಾವ ತರ ವಿಡಿಯೋ ಮಾಡಿದೆ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಯಾವ ತರ ನನಗೆ ಗೊತ್ತಾಗಲ್ಲ, ಹೇಳ್ಕೊಡು ಅಜ್ಜಿ. ಯಾವ ತರ ವಿಡಿಯೋ ಮಾಡ್ಬೇಕು ಅಂತಂದ್ರೆ ನನಗೇನ್ ಗೊತ್ತು ಅಂತ ಹೇಳ್ತಾ ಇದೀರಾ, ಅದು ಬಿಡ್ರಿ ಹೋಗ್ಲೇತಾಗೆ, ನಾನು ಏನೋ ಮಾಡ್ಕೊಂತೀನಿ. ಆದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನ್ ವ್ಯತ್ಯಾಸ ಅಮ್ಮ? ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನ್ ವ್ಯತ್ಯಾಸ? ನಿಮ್ ಕಾಲಕ್ಕೂ ಈಗಿನ ಕಾಲಕ್ಕೂ? ನಾವು ಕಷ್ಟ ಬಿದ್ದಿದ್ವಮ್ಮ ಚೆನ್ನಾಗಿ. ಈಗ ನಮ್ ಕಷ್ಟ ನಿಮ್ಗಿಲ್ಲ, ನಮ್ ಸುಖ ನಿಮ್ಗಿಲ್ಲ. ನಿಮ್ಗೆ ತುಂಬಾ ತೊಂದರೆ ಆಗ್ತೈತಿ. ಯಾಕೇಳು, ಕೆಲಸ ಮಾಡಕ್ಕೂ ತೊಂದ್ರೆನೆ, ಸೌದೆ ತರಕ್ಕೂ ತೊಂದ್ರೆನೆ, ಒಂದು ಒಲೆ ತೊಂದ್ರೆನೆ. ನಾವ್ ಮಾಡ್ದಂಗೆ ನಮ್ಗೆ ನಿಮ್ಗೆ ಏನ್ ವ್ಯತ್ಯಾಸ ಆಗುತ್ತೆ? ಬದುಕು ನಮ್ಗೆ ಏನ್ ವ್ಯತ್ಯಾಸ ಇಲ್ಲ ಕಣಮ್ಮ. ನಿಮ್ಗೆ ಈಗ ಮಾಡಕ್ ಆಗಲ್ಲ, ಆಗಂಗಿಲ್ಲ, ನಡೆಯಕ್ಕೂ ಆಗಂಗಿಲ್ಲ. ಮಾಡಿದ್ರ ಇಲ್ಲ, ಮಾಡಕ್ಕಿಲ್ಲ. ಸೌದೆ ಮಾಡಿದ್ವ ನಾವು. ಹೆಂಗೆ ಕೆಲಸ ಮಾಡ್ತಿದ್ವಿ ನೀವು? ನಾವು ರೊಟ್ಟಿ ಸುತ್ತಿದ್ವಿ, ಮುದ್ದೆ ಮಾಡ್ತಿದ್ವಿ, ಸಾರು ಮಾಡ್ತಿದ್ವಿ. ಈಗ ನಾವು ಮಾಡ್ತೀವಿ ಅದನ್ನ. ಈಗ ಅನ್ನ ಬಂಗಾರ ಆಗಿತ್ತವಾಗ ನಮ್ಗೆ. ಮುದ್ದೆ ಮಾಡ್ಬೇಕಲ್ಲ, ಬೀಸ್ ಮುದ್ದೆ ರಾಗಿ ಮಾಡ್ಬೇಕಲ್ಲ, ರಾಗಿ ಮಾಡ್ಬೇಕು, ರಾಗಿ ಮಾಡಿ ಮಾಡ್ಬೇಕು. ಈ ಕಡೆ ದುಡ್ಡಿದ್ದಿಲ್ಲ, ಈ ಕಡೆ ದುಡ್ಡಿದ್ದಿಲ್ಲ, ಈ ಕಡೆ ರಾಗಿ ಮಾಡ್ಕೋಬೇಕು, ಈ ಕಡೆ ತೊಳೆಬೇಕು, ಒಲೆಯಾಗ ಹೆಂಗ್ ಮಾಡ್ತಿದ್ವಿ, ಒಲೆಯಾಗ ಹೆಂಗ್ ಊದ್ಬೇಕು, ಸೌದೆ ತರ್ಬೇಕು, ಸೌದೆ ಕಟ್ ಮಾಡ್ಕೋಬೇಕು. ನಾವು ನೀರೇ ಬರ್ತಿತ್ತು ಒಗಿಗೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಗಿನ ಕಾಲದಾಗೆ ನಾವು ಒಲೆ ಹಚ್ಚಿ ಮುದ್ದೆ ಮಾಡ್ತಾ ಇದ್ವಿ. ಈಗ ಅವ್ರ ಗ್ಯಾಸ್ ಆಗಿ ಅಡಿಗೆ ಮಾಡಕ್ಕೆ ಅಳ್ತೀರ ನೀವು. ನಮ್ಮ ಮಾತಾಡ್ತಿದಾರೆ. ಗ್ಯಾಸ್ ಈಗ ಅದೇನು 9 ಗಂಟೆಗೆ ಒಲೆ ಮಾಡ್ರೆ ಹೊಟ್ಟೆ ಹಸ್ಕೊಂಡು ತಿಂದ್ರೆ ಗ್ಯಾಸ್ನಾಗ ಎಷ್ಟೊತ್ತು ಮಾಡೋದು ಅಂತ ಹೇಳ್ತಾರೆ. ನಾವು ಮುದುಕರು ಹಸ್ಕೊಂಡಿರ್ತೀವಿ. ಹಿಂಗೆ ಏನ್ ಮಾತಾಡಿದ್ರೆ ಹಂಗೆ ಮೇಲೆ ಬರ್ತಾರೆ. ಏನ್ ಮಾಡೋದು? ಬಹಳ ಕಷ್ಟ, ಬಹಳ ಕಷ್ಟ. ಅಜ್ಜಿ, ಇವಜ್ಜಿ ನೀನು ಯಾವ ಫ್ರೆಂಡ್ ಅಂದ್ರೆ ನೀವಿಬ್ರು ಎಷ್ಟು ವರ್ಷದಿಂದ ಫ್ರೆಂಡ್ಸ್? ನಮ್ಮಿನ್ನ ಸಣ್ಣಕ್ಕೆ ನಮ್ ಗುಳ್ಳ ಕೊಟ್ಟಿತ್ತು, ನಾಲ್ಕನ ಕೊಟ್ಟಿತ್ತು. ಆವಾಗಿನ ದೊಡ್ಡಕ್ಕೆ ಇರಲಿಲ್ಲ. ಆವಾಗ ಮದುವೆ ಮಾಡ್ಕೊತೀನಿ. ಆವಾಗ ಮದುವೆ ಆಗಿದ್ದು ನಾನು ಬಸಪ್ಪನ. ದೊಡ್ಡಕ್ಕೆ ಆಗದಂಗೆ ಮದುವೆ ಮಾಡ್ಕೊಂಡು ದೊಡ್ಡಕ್ಕೆ ಆಗಿರಲಿಲ್ಲ. ಒಂದು ಮಂದ್ಕೊಂಡ್ ಕಟ್ಟಿ ನಮ್ ಗುಳ್ಳಮ್ಮ ದೊಡ್ಡಕ್ಕೆ ಇರಲಿಲ್ಲ. ಆ ಮಾಡ್ಕೊಂಡು ಬಂಗಾರ ಇರಲಿಲ್ಲ. ಅಲ್ಲಜ್ಜಿ, ಅಜ್ಜಿ ಒಂದು ಏನ್ ಗೊತ್ತಾ, ನಿಮ್ ಬರ್ತಡೇ ಯಾವತ್ತಜ್ಜಿ? ಹುಟ್ಟಿದ್ದಿನ ನಾನು ಹುಟ್ಟಿದಲ್ಲಿ ಬರ್ತಾರೇನೆ. ನಮ್ಮ ಅಪ್ಪ ನಮ್ಮರು ಮಾಡಿಲ್ಲ. ಅಲ್ಲ, ಯಾವ ಡೇಟ್ ಹೇಳಿ, ನಾನ್ ಮಾಡ್ತೀನಿ ಬರ್ತಡೇನ. ನಾನು ಶುಕ್ರವಾರನೇ. ಎಷ್ಟು ಗಂಟೆಗೆ ಗೊತ್ತಿಲ್ಲ. ಯಾವ ಇಸ್ವಿಂದ ಗೊತ್ತಿಲ್ಲ, ಗೊತ್ತಿಲ್ಲ ನಮ್ಗೆ. ಅಮ್ಮ ನೀನು? ನಾನು ಸೋಮವಾರ ಹುಟ್ಟಿದ್ದೆ. ನಿನ್ ಗೊತ್ತದ? ಸೋಮವಾರ ಹುಟ್ಟಿದ್ದೆ. ಸೋಮವಾರ ಹುಟ್ಟಿದ್ದೆ. ನಮ್ಮ ಅಮ್ಮ ಹೇಳ್ತಿದ್ದ ನನಗೆ, ಎಂತ ಸೋಮವಾರ ಹುಟ್ಟಿ ನೀನು ಅಂತ ಹುಟ್ಟಿದ್ಯಾ ಅಂತ ಹೇಳ್ತಿದ್ ನನ್ನ. ಅಜ್ಜಿ, ನಿನ್ನ ಮದ್ವೆ ಆಗಿದ್ದ ದಿನ ಹೇಳು, ನಿಮ್ ಮದ್ವೆ ಆಗಿದ್ದ ಡೇಟ್ ಹೇಳು, ನಿಮ್ ಮದ್ವೆ ಆಗಿದ್ದ ಇಸ್ವಿ ಹೇಳು. ದೇವ್ರೆ, ಆಯ್ತಾ? 70 ವರ್ಷ ಆಗ್ಬಾರ್ದು, ಇನ್ನೂ ಆಯ್ತಾ? ಗ್ಯಾಸ್ನಾಗೆ ನಾನು ಯಾಕೆ ಇಟ್ಕೊಂಡ್ಲೆ ಮಾವೆಲ್ಲ? ಅಲ್ಲಾಜಿ, ನಮ್ಮ ಫ್ರೆಂಡ್ಸ್ ಈಗಿನ ಕಾಲದಾಗೆ, ನಮ್ಮ ಫ್ರೆಂಡ್ಸ್ ಹೆಣ್ಮಕ್ಳು ನಮ್ಮ ಬರ್ತಡೇಗೆ ಗಂಡರಿಗೆ ಕೇಳ್ತಾರೆ, ನಮ್ಮ ಬರ್ತಡೇ ಡೇಟ್ ನಿಮ್ಗೆ ಗೊತ್ತಿಲ್ಲ, ನಮ್ಮ ಬರ್ತಡೇ ಗಿಫ್ಟ್ ಕೊಡ್ಸಿಲ್ಲ, ನನ್ನ ಮದುವೆ ಆಗಿದ್ದ ದಿನ ಇವತ್ತು, ನನ್ನ ಮದುವೆ ದಿನಕ್ಕೆ ಗಿಫ್ಟ್ ಕೊಡ್ಸಿಲ್ಲ ಅಂತ ಕೇಳ್ತಾರೆ. ಅದು ಅವ್ರಿಗೇನು ಹೇಳ್ತೀರ ನೀವು?
ನಾವೇನೆಲ್ಲ ಕೊಡ್ಸೋದಿಲ್ಲ, ನಮ್ಗೆ ಕೇಳೋದು ಇಲ್ಲ. ಇಲ್ಲ ಕೊಡ್ತಾರೆ, ಈಗ ಕೊಡ್ತಾರೆ, ಅವಾಗ ಕೊಡ್ತಾರೆ. ನೀವು ಅವಾಗ ಏನ್ ಮಾಡ್ತಿದ್ದೀರಿ? ನಿಮ್ಗೆ ಅವಾಗೇನು ನಮ್ಗೆ ಏನು ಬೇಡ ಅಂತ ಮದುವೆ ಮಾಡಿದ್ದಾರೆ. ಹಂಗಲ್ಲ, ಈಗ ಮದ್ವೆ ದಿನಗಳು ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಈಗ ಅದನ್ನ ನೆನ್ಪಿಟ್ಕೊಂಡು ಗಿಫ್ಟ್ ಕೊಡ್ತಿಲ್ಲ ಅಂದ್ರೆ ಮುನ್ಸ್ಕೊಂತಾರೆ ಹೆಣ್ಮಕ್ಳು. ಅದಕ್ಕೆ ನೀವೇನ್ ಹೇಳ್ತೀರಿ ಹೇಳ್ರಿ? ನಾವು ಮುನ್ಸ್ಕೊಂಡ್ರೆ ಮತ್ತೆ ನಮ್ಗೆ ತೋರ್ ಮನೆಗೆ ಹೋದ್ರೆ ಅಲ್ಲಿ ಬಂದು ಬಿಡೋದು, ಇಲ್ಲಿ ಬಂದು ಇಲ್ಲಿ ಬಂದು ಮಾಡ್ಕೊಂತ ಹೋಗವ ಎಲ್ಲಿಗಾದ್ರೂ ತಕ್ಕೋಲ್ಲ ಅನ್ನೋದು. ಇಲ್ಲ ಗಂಡ ಮನೆಗೆ ಕುಲ್ಕೋರ್ಗವ ಬಂದದ್ದು ಬರ್ತತೆ ಅಂದ್ರೆ ಹೊಡೆದ್ರು ಮುನ್ಸ್ಕೊಂಡು ಹೋಗ್ತಾರೆ. ಮತ್ತೆ ಅದನ್ನ ಹತ್ಕೊಂಡ್ಬರ್ತೀವಿ ಗಂಡ ಮನೆಗೆ. ಇವ್ರೇನ್ ಹೇಳ್ತಿದಾರೆ ಅಂತಂದ್ರೆ, ನಮಗೆ ತಾತರ್ನ ಏನ್ ಕೇಳಿದ್ರು ನಮಗೆ ಕೊಡ್ಸಲ್ಲ ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಿರ್ತಿತ್ತು. ಹಂಗಾಗಿ ಏನು ಕೇಳ್ತಿದ್ದಿಲ್ಲ ಅನ್ನೋ ಇದು. ಅವ್ರು ಕೊಡ್ಸಲ್ಲ ಅಂತ ಗೊತ್ತಿರ್ತಲ್ಲ, ಏನು ಕೇಳ್ತಿದ್ದಿಲ್ಲ ಇವರು. ಬಳೆ ಆಗಿಟ್ಟಿಲ್ಲ, ಒಂದು ಬಳೆ ಕೊಡ್ತಿಲ್ಲ, ಏನೇನು ಕೊಡ್ತಿದ್ದಿಲ್ಲಮ್ಮ. ಬಳೆ ಮಾಡ್ಬೇಕು, ತಂದ್ಕೋಬೇಕು ಅಂತ ಅಂತ ಬರ್ತಾನೆ ನಿಸಿದ್ವಿ ನಾವು. ಒಂದು ಸೀರೆ ಇದ್ದಿಲ್ಲ, ಜಾಕೆಟ್ ಇದ್ದಿಲ್ಲ ನಮ್ಗೆ ಉಟ್ಕೊಳಕ್ಕೆ. ಸೀರೆ ಹಾಯ್ ಮಾಡಜ್ಜಿ, ನಮ್ಮ ಫ್ರೆಂಡ್ಸಿಗೆ ಹಾಯ್ ಮಾಡು. ಬಾಯ್ 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 ಹಾಯ್ ಮಾಡಂದ್ರೆ ಬಾಯ್. ಅಜ್ಜಿನ ಮನೆ, ಅಜ್ಜಿ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ನಾನು. ಮೆಲ್ಲಕ್ಕೆ ನಡಿ, ಜಾರುತ್ತೆ ಇಲ್ಲಿ, ಮೆಲ್ಲಕ್ಕೆ ನಡಿ. ನಾನು ಊರಿಗೆ ಬಂದಿದ್ದೆ, ನಮ್ಮ ಅಮ್ಮರ ಊರಿಗೆ. ಹಾಗೆ ಸುಮ್ಮನೆ ಹಾಗೆ ಏನಾದರೂ ಅಜ್ಜರ ಹತ್ರ ಮಾತಾಡಿದೆ, ಸುಮ್ಮನೆ ಒಂಥರ ಫನ್ನಿಯಾಗಿರುತ್ತೆ ಅಂತೇಳಿ ಮಾತಾಡಿದೆ. ಏನಾದರೂ ಕಾಮಿಡಿ ಆಗಿರುತ್ತೆ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಅಜ್ಜರ ಹತ್ರ ಮಾತಾಡಿದೆ. ಅಜ್ಜರ ಮಾತು ಕೇಳಿ ಸಾಕಾಯ್ತು ನಮಗೆ. ಅಂದರೆ ನೀವು ಏನು ಮಾಡೋದೇ ಇಲ್ಲ ನೀವು ಕೆಲಸ ಅನ್ನೋಂಗೆ ಮಾತಾಡ್ಬಿಟ್ರು ಅವರು. ಏನು ಮಾಡೋಕ್ಕಾಗಲ್ಲ, ಅಜ್ಜದ್ದು ಆವಾಗಿನ ಕಷ್ಟ ಹಂಗಿತ್ತು, ಅವರ ಜೀವನ ಶೈಲಿ ಹಂಗಿತ್ತಲ್ಲ, ಅವ್ರ ಕಷ್ಟನೇ ಹೇಳ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಊರಿಗೆ ಹೋಗಬೇಕು. ಬೆಳಗ್ಗೆ ಬಂದಿದ್ದೆ, ಸಂಜೆ 6 ಗಂಟೆಗೆ ಬಸ್ ಇದೆ, ಹೋಗಬೇಕು ದಾವಣಗೆರೆಗೆ. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ, ಗುಲಾಬಿ 2 ಮೊಗ್ಗಿದೆ, ಇಲ್ಲೊಂದು ಹೂವಾಗಿದೆ. ಎಂಥ ಚೆನ್ನಾಗಿ ಬಿಟ್ಟಿದೆ ನೋಡಿ. ಇಲ್ಲೊಂದು ಒಟ್ಟು 3 ಹೂವು ಬಿಟ್ಟಿದೆ ಗಿಡದಲ್ಲಿ, ತುಂಬ ಚೆನ್ನಾಗೈತೆ. ದುಂಡು ಮಲ್ಲಿಗೆ ಗಿಡ ನೋಡ್ರಿ ಇವ್ರದ್ದು. ತುಳಸಿ ಮಾತ್ರ ಚಿಕ್ಕದಾಕಿದ್ದಾರೆ, ತುಂಬ ದೊಡ್ಡದಿತ್ತು ಆದರೆ ಚಿಕ್ಕದಾಕಿದ್ದಾರೆ. ಈಗ ಅದೆಲ್ಲ ಚೆನ್ನಾಗಿ ಎಲ್ಲ ಒಣಗಿತ್ತೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ ಎಲೆ, ವೀಳ್ಯದೆಲೆ ಅಂತಾರಲ್ಲ, ಅದನ್ನು ಪುಟ್ಟದಾಗಿ ಹಾಕ್ಕೊಂಡಿದ್ದಾರೆ. ಇಲ್ಲಿ 2 ಗಿಡ ಇದೆ, ದುಂಡು ಮಲ್ಲಿಗೆ ಗಿಡ. ಇದು ಮಾಮೂಲಿ ಗಿಡ ಅಂದರೆ ಮಾಮೂಲಿ ಹೂವಲ್ಲ, ಇದ್ರದ್ದು ಹೂವು ಭಾಳ ದೊಡ್ಡದಿರುತ್ತೆ. ಇದು ತೋರಿಸ್ತೀನಿ ನೋಡ್ರಿ, ಎಷ್ಟು ದೊಡ್ಡದಿದೆ ಇದು ಮೊಗ್ಗು. 7 ಸುತ್ತಿನ ದುಂಡು ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಅದು ಅನಿಸುತ್ತೆ. ಇದು ಹೂವು ದೊಡ್ಡದಿರುತ್ತೆ ನೋಡ್ರಿ. ಇಲ್ಲಿ ಬುಡದ ಹತ್ರ ಬೆಟ್ಟಿದೆ ನೋಡ್ರಿ, ಈ ಥರ ದೊಡ್ಡ ಹೂವು. ಇಲ್ಲಿ ಬಂದರೆ ಬರೀ ಹೂವಿನ ಗಿಡ ನೋಡೋಕ್ಕೆ ಸಾಕಾಕತ್ತೆ ನನಗೆ. ನೋಡ್ರಿ, ಎಲ್ಲಿ ನೋಡ್ರು ಹೂವಿನ ಗಿಡ ಹೆಂಗಿದೆ. ಇಲ್ಲಿ ಗಿಡ ಅಂದರೆ ಗಿಡ. ಪುಂಡಿ ಸೊಪ್ಪಿನ ಗಿಡ ನೋಡ್ರಿ, ಇದು ಗುಂಗರು ಸೊಪ್ಪು ಅಂತ ಹೇಳ್ತಾರಲ್ಲ, ಅದಿದು ಪುಂಡಿ ಸೊಪ್ಪಿನ ಸೊಪ್ಪು. ಇದ್ರ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈಗ ಮುಳುಗಾಯಿ, ಬದನೆಕಾಯಿ ಗಿಡ ಎಷ್ಟು ಚೆನ್ನಾಗಿ 2 ಬಿಟ್ಟಿದೆ ಅಲ್ಲ. ಓಕೆ. ಆಮೇಲೆ ಊರಿಗೆ ಬಂದ ತಕ್ಷಣ ಅಜ್ಜಿ ಮತ್ತು ಈ ಅಜ್ಜಿ ಫ್ರೆಂಡು ಸಿಕ್ಕರು ನನಗೆ. ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡಿ ಕೂತ್ಕೊಂಡೆ. ನಮ್ಮಮ್ಮ ಹೊಲಕ್ಕೆ ಹೋಗಿದ್ದಾರಂತೆ, ಹಾಗಾಗಿ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೊಲಕ್ಕೆ ಹೋಗಿದ್ದಾರೆ ನಮ್ಮಮ್ಮ. ಬಂದ ತಕ್ಷಣ ಮನೆಗಿರಲಿಲ್ಲ. ಅಮ್ಮ ಮನೆಗೆ ಬಂದ ತಕ್ಷಣ ಅಮ್ಮ ಇಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಹಾಗಾಗಿ ನಮ್ಮನ್ನು ನೋಡೋಕ್ಕೆ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಹೊಲದಲ್ಲಿ ಹಸುನ ಹಿಡ್ಕೊಂಡು ಹಸುನ ಮೇಯಿಸ್ತಾ ಇದ್ದಾರೆ. ನಾನು ನಮ್ಮ ಅಜ್ಜಿ ಹೋಗ್ತಾ ಇದ್ದೀವಿ. ಅಜ್ಜಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. ಅಮ್ಮ, ನಾನು ಎಲ್ಲಿ ಕರ್ಕೊಂಡು ಹೋಗೋದಮ್ಮ? ಹೊಲಕ್ಕೆ. ಯಾಕೆ ಕರ್ಕೊಂಡು ಹೋಗೋದ್ಯಾ? ನಿಮ್ಮ ಅಮ್ಮನ ಕೊಟ್ಟು ಮಾತಾಡೋಕ್ಕೆ. ಹಣ್ಣು ಹಿಡ್ಕೊಂಡಿಯಾ? ಮಾವಿನ ಹಣ್ಣ ತಿನ್ನೋಣ ಅಂತ ಮಗಳಿಗೆ ಕೊಡೋಕ್ಕೆ. ಏನು ನೋಡ್ತಿದ್ಯಲ್ಲ, ಇಲ್ಲಿ ಮಾತಾಡಮ್ಮ. ಇಲ್ಲಿ ಮಾತಾಡೋ ನಮ್ಮ ಫ್ರೆಂಡ್ಸ್ ಹತ್ರ.
ಏನು ಹಾಯ್ ಬಾಯ್ ಎಲ್ಲರಿಗೂ ನಮಸ್ಕಾರ ಅನ್ನು. ಎಲ್ಲರಿಗೂ ನಮಸ್ಕಾರ. ಹಾಂ, ಎಲ್ಲರೂ ಸಪೋರ್ಟ್ ಮಾಡ್ರಿ ನನ್ನ ಮೊಮ್ಮಗ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡ್ರವಾ. ಯೂಟ್ಯೂಬ್ಡರೇ ಯೂಟ್ಯೂಬ್ ವೀಕ್ಷಕರೇ, ನನ್ನ ಪ್ರೀತಿಯ ಗೆಳೆಯರೇ, ನನ್ನ ಪ್ರೀತಿ ಗೆಳೆಯರೇ, ನನ್ನ ಮೊಮ್ಮಗಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಮಾಡ್ರಿ. ಏನಲ್ಲ ಕಡ್ದ್ಬಿಟ್ಟ ನೋಡ್ರಿ, ಆ ಥರ ಹೆಂಗೆ ಮಾಡ್ಯಾರ. ಹೆಂಗ್ ಮಾಡಿದಾರೆ ಅದು ಅಡಿಕೆ ಗಿಡದಾಗ ಇರಬಾರ್ದಂತ. ಓ, ಅಡಿಕೆ ಗಿಡದಾಗ ನೆರಳು ಬೀಳುತ್ತೆ ಅಂತ ತೋರಿಸ್ತೀನಿ ತಡೀರಿ ನಿಮಗೆ. ಅಡಿಕೆ ಗಿಡದಾಗೆ ಇರಬಾರ್ದು ಅಂತ ಈ ಥರ ಮಾಡಿದ್ದಾರೆ. ತೆಂಗಿನ ಮರ ಎಲ್ಲ ಪೂರ್ತಿ ಕಡ್ದ್ಬಿಟ್ಟಾರೆ, ತೆಗ್ದಾರೆ. ಮತ್ತೆ ಅದೇ ಹಂಗೆ ಮತ್ತೆ ಆಗುತ್ತೆ ಅದು. ಹಾಂ, ಬೆಟ್ಟದ ನೆಲ್ಲಿಕಾಯಿ ಗಿಡ ಒಂದು ಹಾಕಿದಾರೆ ನೋಡಮ್ಮ ಇಲ್ಲಿ. ಹಾಕಿದಾರೆ. ಬೆಟ್ಟದ ನೆಲ್ಲಿಕಾಯಿ ಗಿಡ ಐತೆ ನೋಡ್ರಿ. ನೆಲ್ಲಿಕಾಯಿ ಅದಿನ್ನು 3 ವರ್ಷ ಆಗಿತ್ತು ಅಷ್ಟೇ ಅದನ್ನ ಹಾಕಿ. ಹೌದಾ? 5 ವರ್ಷಕ್ಕೆ ಬಿಡೋದು. 5 ವರ್ಷಕ್ಕೆ ಬಿಡೋದಂತೆ ಫಲ. ಇಲ್ಲೇ ನೋಡಿದೆ ಬೆಟ್ಟದ ನೆಲ್ಲಿಕಾಯಿ ಗಿಡ, ಆಮ್ಲ ಗಿಡ. ಆಮ್ಲ ಗಿಡ ಇನ್ನೂ ದೊಡ್ಡದಾಗುತ್ತಿದ್ದು ಗಿಡ. ಅದು ಇದ್ದಪ್ಪ ಆಯ್ತಾ? ನಾವು ಹೋಗಿದ್ವಲ್ಲ ಅದ. ಹಾಂ, ಭಾಳ ಗಿಡ ಇದ್ವು, 5-6 ಗಿಡ ಇದ್ವು. ಇದಕ್ಕಿಂತ ದೊಡ್ಡ ಗಿಡಗಳು. ಇಲ್ಲಿ ಕುತ್ಕೊಂಡಿದ್ದಾರೆ ನಮ್ಮಮ್ಮ ಮರದ ನೆರಳಿಗೆ ಆರಾಮಾಗಿ. ಏನು ಮಾಡ್ತಿದ್ಯಮ್ಮ? ಅಮ್ಮ ಏನು ಮಾಡ್ತಿದ್ಯಾ? ಇಲ್ಲಿ ಎಲ್ಲರೂ ಕುತ್ಕೊಂಡು ಆಕಳು ಮೇಯಿಸಿದ್ರಿ ಇಲ್ಲಿ ಎಲ್ಲ ಗುಂಪು ಗುಂಪಾಗಿ ಕುತ್ಕೊಂಡು ಮಾತಾಡ್ತಿದ್ದೀರಾ? ಆಕಳು ಮೇಯಿಸ್ತಾರಂತ ನಾ ತಿಂದು ಬಂದಾಗಲೇ. ಆರಾಮಾಗಿ ಕುತ್ಕೊಂಡಾಳೆ ತಮ್ಮರ ಹತ್ರ ಮಗನ ಹತ್ರ ಮಾತಾಡ್ಕೊಂತ. ಇಲ್ಲೇನು ಗೊತ್ತಾ, ಈ ಅಮ್ಮ ಮಗಳು ತಿನ್ಲಿ ಅಂತೇಳಿ ತಂದರೆ, ಈ ಅಮ್ಮ ಮಗ ತಿನ್ಲಿ ಅಂತೇಳಿ ಮಗನಿಗೆ ಕೊಡಕ್ಕೆ ಹೋದ್ಲ ಅವಾಗಲೇ. ನನಗೆ ವಾಪಸ್ ಕೊಟ್ಟು ತಿನ್ನು, ಅದಕ್ಕೆ ನೀವೇ ತಿನ್ನು. ಯಾವುದೋ ಸೊಪ್ಪು ಸಿಕ್ಬಿಡಿತೆ, ಒಣಗಣೆ ಸೊಪ್ಪು. ಕಿತ್ಕೊಂಡು ಬಂದಪ್ಪ, ಇಲ್ಲೇ ಇತ್ತಲ್ಲ ಹೊಲ್ದಾಗಿರೋ ಸೊಪ್ಪು ಕಿತ್ತು ಸೋಸ್ತದಿಯಾ ರಾತ್ರಿ ಊಟಕ್ಕೆ ನೋಡ. ಬಸ್ಸಾರು ಮಾಡೋದು. ಬಸ್ಸಾರು ಮಾಡ್ಕೊಂಡು ಸೊಪ್ಪು ಸೈಡ್ ಇಟ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೂಪರೋ ಸೂಪರ್. ಅಯ್ಯೋ ಡೈಲಾಗ್ ಹೊಡಿತಾಳವ ನಮ್ಮವ್ವ. ಅಲ್ಲಿ ಮೇಯ್ತವ. ಟೊಮೆಟೊ ಗಿಡ ಹಾಕಿರಲ್ಲ? ಟೊಮೆಟೊ ಗಿಡ ಹಾಕಿದೆವವ, ತೆಳ್ಳಗೈತೆ. ಮಳೆ ಸ್ವಲ್ಪ ಬಂದಿಲ್ಲ, ಮಳೆನೇ ಬಂದಿಲ್ಲ. ಏನಂಟಿ? ಹಾಯ್ ಮಾಡು ಎಲ್ಲರಿಗೂ. ಹಾಯ್. ನಮ್ಮಮ್ಮನ ತಂಗಿ ಇವರು, ನನ್ನ ಫೇವ್ರೇಟ್ ಆಂಟಿ ಇವರು. ಏನಂಟಿ? ನಮ್ಮ ಆಂಟಿ ಭಾಳ ಚೆನ್ನಾಗಿ ಹಾಡು ಹೇಳ್ತಾರೆ. ಆಂಟಿ ಒಂದು ಹಾಡು ಏನಂಟಿ? ಯಾವ್ದಾದ್ರು ನಿಮ್ಗೆ ಇಷ್ಟ ಬಂದಿದ್ದ ಹಾಡು ಹೇಳ. ಏನಂಟಿ? ಆಂಟಿ ಹೇಳೆ ಒಂದು ಹಾಡು ಹೇಳೆ. ಬರಲ್ಲ, ಇವಾಗ ನೆನ್ಪು ಬರಲ್ಲ. ಹೇಳ್ಬೇಕಾರೆ ಹೇಳ್ತೀರಿ, ಇವಾಗ ಬರಲ್ಲ. ಬಾರಲ್ಲಿ ಹೋಗೋಣ, ಟೈಮ್ ಆಯ್ತು. ಬಸ್ ಸ್ಟ್ಯಾಂಡಿಗೆ ಹೋಗದ್ವಿ, ದಾವಣಗೆರೆಗೆ ಹೋಗಕ್ಕೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಲ್ಲಿ ಅದೇ ಮಾಡ್ತಾರ. ಇಷ್ಟೇ ನಮ್ಮ ಫ್ರೆಂಡ್ಸ್ ಕೇಳ್ತಾರಲ್ಲಿ. ಹೋಗಿ ಓಕೆ ಬಾಯ್. ಆಡ್ಬೇಕ್ರೆ ಬರಲ್ಲ. ಬಾಯ್. ಇದರಲ್ಲಿ ನಾನು ತಲೆ ತುಂಬ ನೋವ್ತೈತೆ, ಹಂಗಾಗಿ ಐಸ್ ಕ್ಯೂಬ್ ತಲೆಗೆ ಹಾಕೋಣ ಅಂತ ಅಂದ್ಕೊಂಡೆ. ಇದರೊಳಗೆ ಏನೂ ಹಾಕೇ ಇಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಇದ್ರೊಳಗೆ ಮಾತ್ರ ಹಾಕಿಟ್ಟಿದ್ದೆ. ತಲೆ ತುಂಬ ನೋವ್ತಿದೆ, ಹಾಗಾಗಿ ಐಸ್ ಕ್ಯೂಬ್ ಸ್ವಲ್ಪ ಈ ರೀತಿ ಮಾಡ್ಕೊಂಬಿಟ್ರೆ ತಲೆನೋವು ಹೋಗುತ್ತೆ. ಈ ಥರ ಕಣ್ಣ ಹತ್ರ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ. ಹಂಗಾಗಿ ನಮಗೆಲ್ಲರೂ ಹೋಗಿ ಬಂದರೆ ಸಾಕು, ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಜಾಗದಲ್ಲಿ ಈ ರೀತಿ ಐಸ್ ಕ್ಯೂಬ್ ಇಟ್ಕೊಂಡ್ಬಿಟ್ರೆ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಯಾವಾಗಲೂ ಮಾಡ್ತಾ ಇರ್ತೀನಿ.
ಇಟ್ಕೋಬೇಕಲ್ಲ ಕಣ್ಣು, ಇಲ್ಲಿ ಸ್ವಲ್ಪ ಇಟ್ಕೋಬೇಕು, ತಲೆನೋವು ಕಮ್ಮಿ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾ, ಆರಾಮ್ ಅನ್ಸುತ್ತೆ. ಊರಿಗೆ ಹೋಗೋದಲ್ಲ, ಹಾಗಾಗಿ ಸ್ವಲ್ಪ ತಲೆನೋವು. ನೀವು ಅಷ್ಟೇ ಯಾವಾಗಾದ್ರೂ ನಿಮಗೆ ತಲೆನೋವು ಬಂತಂದರೆ ಈ ರೀತಿ ಅಂದರೆ ಐಸ್ ಕ್ಯೂಬ್ ಸ್ವಲ್ಪ ತಲೆನೋವು ಜಾಗಕ್ಕೆ ಅಂದರೆ ಪಾಯಿಂಟ್ ಈ ರೀತಿ ಇಲ್ಲಿ ಈ ಕಣ್ಣ ಹತ್ರ ಇದೆಲ್ಲ ಇಟ್ಕೊಂಡ್ರೆ ತಲೆನೋವು ಕಮ್ಮಿ ಆಗುತ್ತೆ, ಸ್ವಲ್ಪ ಆರಾಮ್ ಅನಿಸುತ್ತೆ. ನೀವು ಈ ರೀತಿ ಮಾಡಿ ತಲೆನೋವು ಬಂದರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.